ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ತುಂಬಗಾಯಿ ಹೆಂಗೆ ಮಾಡೋದು ನೋಡು. ನಾನು ನಿಮ್ಗೆ ಇಲ್ಲಿ 2 ಥರ ಹೇಳ್ಕೊಡ್ತೀನಿ. ಮೊದಲೇದು ಇಲ್ಲಿ ಗ್ರೇವಿ ಗತೆ ಬರ್ತೈತಿ, ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಡ್ರೈ ಬರ್ತೈತಿ. ಭಾಳ ಚಂದ ಆಗ್ತೈತಿ ಎರಡು. ಒಟ್ಟ ಎಣ್ಣೆ ಯೂಸ್ ಮಾಡಿಲ್ರಿ, ಒಂದು ಡ್ರಾಪ್ ಎಣ್ಣೆ ಯೂಸ್ ಮಾಡಿಲ್ಲ. ಹುಣಸೆ ಹಣ್ಣು, ಶೇಂಗಾ, ಕೊಬ್ಬರಿ, ಟೊಮ್ಯಾಟೊ ಮತ್ತು ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಉಪ್ಪು ಮತ್ತು ಬದ್ನಿಕಾಯಿ ತೊಗೊಂಡಿನಿ. ಎಳ್ಳು ತೊಗೊಂಡಿನಿ ರೀ 2 ಚಮಚದಷ್ಟು. ಮತ್ತು ಸಾಸಿವೆ, ಜೀರಿಗೆ ಮತ್ತು ಧನಿಯಾ ಪುಡಿ ತೊಗೊಂಡಿನಿ. ಖಾರ ತೊಗೊಂಡಿನಿ ರೀ. ಇದು ಹೆಂಗೆ ಮಾಡೋದಂತ ನೋಡೋಣಂತ. ಮೊದ್ಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಅಷ್ಟು ಬದ್ನಿಕಾಯಿ ಸ್ವಚ್ಛಗೆ ತೊಳ್ಕೊಂಡು ಹುಳುಕ್ ಅದಾವ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕಾಗ್ತೈತೆ ರೀ. 4 ಸೈಡ್ ಹೋಳ್ರಿ, ಹೋಳಿ ತುಂಬೋ ಅಷ್ಟೇ ಹೋಳ್ಕೊರಿ, ಭಾಳನೂ ಹೋಳ್ಬೇಡ್ರಿ, ಕಟ್ ಆಗ್ತಾವು. ನೋಡಿಕೊಂಡು ತುಂಬಾಕೆ ಬರೋ ಅಷ್ಟು ಏನೈತಲ್ಲ, ನಾನೊಂದು 5 ಬದ್ನಿಕಾಯಿ ಅಷ್ಟು ತೊಗೊಂಡೀನಿ ರೀ. ಸಣ್ಣ ತೊಗೊಳ್ರಿ, ತುಂಬಗಾಯಿ ಬದ್ನಿಕಾಯಿ ಬರ್ತಾವಲ್ಲ, ಭಾಳ ಚಂದ ಆಗ್ತದೆ ಅದರಲ್ಲೇ ಪಲ್ಯ. ಹಿಂಗೆ ಏನು ಮಾಡಬೇಕು, ಒಂದು ಚಂದಂಗೆ ಹಿಂಗೆ ಸ್ಟಫ್ ಮಾಡ್ಕೊಳಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ನಾನು ಶೇಂಗಾ ಏನದಾವಲ್ಲ ಹುರಿದು ಇಟ್ಕೊಂಡಿದ್ದು ಶೇಂಗಾ ಅದಾವ್ರಿ ಇವು. ಇವನೇನು ಮಾಡೋನು ಸಣ್ಣಗೆ ಗಿರ್ರ ಅಂತೇಳಿ ಮಿಕ್ಸರ್ಗೆ ಒಂದೇ ಸಲ ಗಿರ್ ಮಾಡ್ಕೊಂಬರ್ರಿ. ಅವಳ್ಚೋಳು ಅಬ್ಳ ಜಬ್ಳ ಜಜ್ಬೇಕು ರೀ. ಇದು ಒಟ್ಟು ಸಣ್ಣ ಆಗಬಾರ್ದು, ಶೇಂಗಾ ಹಂಗೆ ಇರಬೇಕು. ಮತ್ತು ನೆಕ್ಸ್ಟ್ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋದು. ಮೊದಲಿಗೆ 2 ಸ್ಪೂನಷ್ಟು ಎಳ್ಳು ಹಾಕೊಂಡಿನಿ ರೀ. ಈಗ ಏನು ಮಾಡಿದ್ರೆ ಶೇಂಗಾ ತೋರಿಸಿದ್ನಲ್ಲ ರೀ, ಆ ಶೇಂಗಾ ನೋಡಿರಿ, ಶೇಂಗಾ ಹಂಗೆ ಅದಾವು. ಶೇಂಗಾ ಪುಡಿ ಹಾಕೊಂಬರೋಣಂತ. ನೆಕ್ಸ್ಟ್ ಉಳ್ಳಾಗಡ್ಡಿ, ನಾ ಇಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ, ಅದನ್ನ ಹಾಕೊಳ್ಳೋಣಂತ. ನೆಕ್ಸ್ಟ್ ಟೊಮ್ಯಾಟೊ ತೊಗೊಂಡಿನಿ. ಟೊಮ್ಯಾಟೊ ನಾನು ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ತೊಗೊಂಡಿನಿ. ನೆಕ್ಸ್ಟ್ ಟೊಮ್ಯಾಟೊ ಹಾಕೋರಿ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ಹೋಗುದ್ರಿ. ಮತ್ತು ಈಗ ಏನೈತಿ, ಕೊಬ್ಬರಿ ಐತಿ, ನಾನು ಕೊಬ್ಬರಿ ತೊಗೊಂಡಿನಿ. 2 ಚಮಚದಷ್ಟು ಕೊಬ್ಬರಿ ಹಾಕೊಂಡಿನಿ ರೀ. ಕೊಬ್ಬರಿ ನೋಡ್ಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡ್ಕೊಂಡು ನೀವು ಕೊಬ್ಬರಿ ಸೇರಿಸ್ಕೊರಿ. ನಾ ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳಕತ್ತೀನಿ ರೀ. ಗರಂ ಮಸಾಲ ಆದ ಕೂಡಲೇ ನೆಕ್ಸ್ಟ್ ಇಲ್ಲಿ ಖಾರದ ಪುಡಿ ಹಾಕೊಳಕತ್ತೀನಿ. ಇದು ಬ್ಯಾಡಗಿ ಖಾರ ಐತಿ, ನೋಡ್ಕೊರಿ ನಿಮ್ಗೆ ಎಷ್ಟು ಖಾರ ಬೇಕಾಗ್ತೈತಿ. ಇದು ಬ್ಯಾಡಗಿ ಐತಿ, ಅಷ್ಟು ಖಾರ ಇಲ್ಲ, ಸೊ ಹಾಗಾಗಿ ನಾನು ಭಾಳ ಹಾಕೊಂಡೆ. ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಏನೈತಪ್ಪ ಅಂದ್ರೆ ಜೀರಿಗೆ ಹಾಕೊಳಕತ್ತೀನಿ. ಜೀರಿಗೆ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಕರಿಬೇವು, ಕೊತ್ತಂಬರಿ ತೊಗೊಂಡೇನಿ ರೀ. ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಭಾಳಷ್ಟು ಹಾಕಿರಿ. ಕೊತ್ತಂಬರಿ ಭಾಳಷ್ಟು ಹಾಕಿರಿ ಅಂದರೆ ಭಾಳ ಚಂದ ಆಗ್ತೈತಿ ಇದಕ್ಕೆ. ಈಗ ಇಲ್ಲಿ 1.5 ಸ್ಪೂನಷ್ಟು ನಾನು ಇಲ್ಲಿ ಧನಿಯಾ ಪುಡಿ ಹಾಕೊಳಕತ್ತೀನಿ. 1.5 ಸ್ಪೂನಷ್ಟು ಹಾಕೋರಿ. ನೋಡ್ಕೊರಿ ಮಸಾಲೆ ಎಷ್ಟು ಬೇಕಾಗ್ತೈತಿ ನೋಡ್ಕೊಂಡು ನೀವು ಧನಿಯಾ ಪುಡಿ ಸೇರಿಸ್ಕೋಬೇಕಾಗ್ತೈತಿ. ಇಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ರಿ. ಈಗ ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಹುಣಸೆಹಣ್ಣಿನ ರಾಡಿ ಐತಿದು. ಹುಣಸೆಹಣ್ಣಿನ ರಾಡಿ ಉಪ್ಪು ಸೇರಿಸ್ಕೊಳಕತ್ತೀನಿ. ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಹುಣಸೆಹಣ್ಣಿಂದ ಏನೈತಲ್ಲ ರಸ ತೆಗೆದಿಟ್ಕೊಂಡಿದ್ದೆ, ಹುಣಸೆಹಣ್ಣು ರಸ ಏನೈತಲ್ಲ ಇದನ್ನು ಫುಲ್ ಹಾಕೊಳ್ಳೋಂತ. ನಾನು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡಿನಿ. ನೋಡ್ಕೊಂಡು ಹುಳಿ ಬೆಲ್ಲ ಚೆಂದಾಗಿದ್ರೆ ಭಾಳ ಚೆಂದ ಆಗ್ತೈತಿ ಇದು ತುಂಬಗಾಯಿ. ಈಗ ಏನೈತಿ ಎಲ್ಲ ಕೂಡಿ ಏನು ಮಾಡೋಣಪ್ಪ, ಚೆಂದಂಗೆ ಸ್ಪೂನ್ ಅದು ಚಮಚ ಅದು ತೊಗೊಳಕ್ಕೆ ಹೋಗ್ಬೇಡ್ರಿ. ಬರ ತೆಗೆದಿಟ್ಟು ಕೈಲೇ ನೀಟಾಗಿ ಕಲಸ್ಕೊರಿ. ಅಷ್ಟು ಚೆಂದಂಗೆ ಕಲಸ್ಕೊರಿ. ಖಾರ, ಉಪ್ಪು, ಹುಳಿ ಎಲ್ಲ ಕೂಡಲಿ ಚೆಂದಂಗೆ ಕೂಡೋ ಹಂಗೆ ನೀಟಾಗಿದೆ ಏನೈತಿ ಚೆಂದಂಗೆ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ತೋರ್ಸಕತ್ತೀನಿ ನೋಡಿರಿ, ಅಷ್ಟು ಚೆಂದ ಕೂಡೈತಿ ಎಲ್ಲ. ಇದು ನೀಟಾಗಿ ಹಿಂಗೆ ಕೂಡ್ಬೇಕು ರೀ, ಅಷ್ಟು ಮಸಾಲ ಕೂಡಬೇಕು ನೋಡಿ. ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ನೀರದು ಏನೂ ಹಾಕಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಅದು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೇನೈತಿ ಎಲ್ಲ ಮಸಾಲ ಚೆಂದಂಗೆ ಹಿಂಗೆ ತೋರ್ಸಕತ್ತೀನಲ್ಲ ಹಿಂಗೆ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಭಾಳ ರುಚಿ ಆಗ್ತೈತಿ ಇದು. ಹುಳಿ ಬೆಲ್ಲ ಎಲ್ಲ ಕೂಡಿರ್ತೈತಲ್ರಿ, ಭಾಳ ಚೆಂದ ಆಗ್ತೈತಿ ಇದು ಮಸಾಲ. ಈ ಮಸಾಲ ನೀವು ಚಪಾತಿ ಜೋಡಿನೂ ತಿನ್ಬೋದು. ಇದು ಮಸಾಲಾನ ಅದು ಒಂಥರ ಚಟ್ನಿಗೆ ಅದು ಚೆಂದ ಅನ್ನಿಸ್ತೈತಿ. ಈಗ ಇದು ರೆಡಿ ಐತ್ರಿ ಮಸಾಲ. ಏನು ಮಾಡೋಣಪ್ಪ ಅಂತಂದ್ರೆ ಒಂದೊಂದು ಬದ್ನಿಕಾಯಿ ತೊಗೊಂಡು ಏನು ಮಾಡೋಣ ಅಂತಂದ್ರೆ ಒಂದೊಂದು ತುಂಬ್ಕೋತ ಹೋಗೋಣ್ರಿ. ಚೆಂದಂಗೆ ಭಾಳಷ್ಟು ಮಸಾಲ ಮಾಡ್ಕೊಂಡಿನಿ. ಹೆಂಗಿದ್ರು ನೀಟಾಗಿ ಹೊರಗೆ ಬರೋವಷ್ಟು ನೀಟಾಗಿ ಕಂಪ್ಲೀಟಾಗಿ ಒಳಗಿನ ತನೂ ಏನು ಮಾಡಬೇಕು, ನೀವು ಚೆಂದಂಗೆ ಸ್ಟಫ್ ಮಾಡ್ಕೋಬೇಕ್ರಿ ಒಳಗೆ ನೋಡಿರಿ. ಬದ್ನಿಕಾಯಿ ಅದು ಮುರಿಬಾರ್ದು, ಹಂಗೆ ಜೋರ್ಸಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಸಾವಕಾಶ ಏನೈತಿಲ್ಲ ಇಲ್ಲಿ ಒಳಗೆ ಎಲ್ಲ ಮಸಾಲೆ ನೀಟಾಗಿ ತುಂಬ್ಕೋಬೇಕ್ರಿ. ಒಂಚೂರು ಗ್ಯಾಪ್ ಇಡ್ಲಾರ್ದಂಗೆ ನಾನು ತೋರಿಸ್ತೀನಿ ನೋಡ್ರಿ. ಹಿಂಗೆ ನೋಡ್ಕೊರಿ. ಮ್ಯಾಲೆ ಒತ್ತಿ ತುಂಬ್ರಿ ಒಳಗೆ ಹೋಗುತ್ತಾನ. ಆರಾಮ್ಸೆ ಒತ್ತಿದಂದ್ರೆ ನೀವು ಒಳಗೆ ಹೋಗಿ ನೋಡಿ. ಏನು ತೋರ್ಸಕತ್ತೀನಲ್ಲ ಈ ಪರಿ ಏನೈತಿ ಚೆಂದಂಗೆ ಏನು ಮಾಡಿ ಒಂದು ಬದ್ನಿಕಾಯಿ ಅಷ್ಟು ಬದ್ನಿಕಾಯಿ ಹಿಂಗೆ ತುಂಬ್ಕೋರಿ. ಹಿಂಗೆ ಪಲ್ಯ ಮಾಡಿದೆ ಅಂದರೆ ನೀವು ಒಂದು ತಿನ್ನೋ ಜಾಗದಾಗ 2 ರೊಟ್ಟಿ, ಜೋಳದ ರೊಟ್ಟಿ ಒಳಗೆ ಹೋಗ್ತಾವ್ರಿ. ರೊಟ್ಟಿ ಮತ್ತು ರಾಗಿ ರೊಟ್ಟಿ ಚಲೋ ಅನಿಸ್ತೈತಿ. ಜೋಳದ ರೊಟ್ಟಿಗೆ ಮಸ್ತ್ ಆಗ್ತಾವೆ. ಸುಡು ಚಪಾತಿಗೆ ಚೆಂದ ಆಗ್ತೈತಿ ಇದು ಪಲ್ಯ. ಒಟ್ಟು ಎಣ್ಣೆನೂ ಬಳಸಿಲ್ಲ, ಭಾಳ ಚಲೋ ಅನಿಸ್ತೈತಿ ತಿನ್ನಕ್ಕೆ. ಬದ್ನಿಕಾಯಿ ಪಲ್ಯ ಅದು ಮಾಡಿದರೆ ಹುಡುಗರು ತಿನ್ನಂಗಿಲ್ಲ. ಹಿಂಗೇನು ತುಂಬಗಾಯಿ ಮಾಡಿದ್ರಿ ಮಸಾಲ ಚೆಂದ ಅನಿಸ್ತೈತಲ್ಲ, ಹಾಗಾಗಿ ಹುಡುಗರು ಎಲ್ಲರೂ ರೊಟ್ಟಿ ಜೋಡಿ ಪಲ್ಯ ಉಣ್ತಾರ್ರಿ ಇದನ್ನು. ಸೊ ಹಾಗಾಗಿ ಹಿಂಗೆ ಮಾಡಿದ್ರೆ ನಮ್ಮ ಮನ್ಯಾಗೂ ತಿಂತಾರೆ. ಸೊ ಹಾಗಾಗಿ ಎಣ್ಣೆನೂ ಇಲ್ಲ ಏನಿಲ್ಲ. ಎಣ್ಗಾಯಿ ಮಾಡಿದ್ರೆ ಏನಾಗ್ತದೆ, ಭಾಳಷ್ಟು ಎಣ್ಣೆ ಆಗ್ತೈತಿ. ಸೊ ಹಾಗಾಗಿ ಈಗೆಲ್ಲ ತುಂಬ್ಕೊಂಡಿನಿ ರೀ ಇವು ಮಸಾಲ. ಈಗೇನು ಮಾಡೋನು ಅಂತಂದರೆ ಇದು ಒಗ್ಗರಣೆ ಹಾಕೊಳ್ಳೋದಿಲ್ಲ ರೀ. ಇದನ್ನೇನು ಮಾಡೀನಿ, ಕೆಳಗೆ ಒಂದು ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಮ್ಯಾಲಿಗೆ ನಾ ಸಾಣಿಗೆ ಇಟ್ಕೊಂಡಿನಿ ರೀ. ಅದ್ರ ಮೇಲೆ ಏನೈತಿ, ನೀವೇನು ತುಂಬ್ಕೊಂಡಿದ್ರಲ್ರಿ ಬದ್ನಿಕಾಯಿ, ಇದು ಬದ್ನಿಕಾಯಿ ಏನೈತಲ್ಲ ಒಂದೊಂದೇ ಏನು ಮಾಡಬೇಕು, ನೀವು ಚೆಂದಂಗೆ ತುಂಬ್ಕೊಂಡಿದ್ದು ಬದ್ನಿಕಾಯಿ ಏನೈತಲ್ಲ ಇದ್ರ ಮೇಲೆ ಇಡಬೇಕ್ರಿ. ಇಟ್ಟು ನೀಟಾಗಿ ನೋಡ್ಕೊರಿ. ಒಳಗೆ ಕೆಳಗದು ಬೀಳಲಾರ್ದಂಗೆ ಸಾವಕಾಶ ಒಂದೊಂದು ಬದ್ನಿಕಾಯಿ ತೊಗೊಂಡು ಮ್ಯಾಲೆ ಒಂದು ಸ್ವಲ್ಪ ಮಸಾಲ ಹಾಕಿ
ಇದೇನು ಮಾಡಿ ನೀಟಾಗಿ ಜೋಡಿಸ್ಕೊರಿ. ಹಿಂಗೆ ಚೆಂದಂಗೆ ಜೋಡಿಸ್ಕೊಂಡು ಏನೈತಿ ಇದನ್ನು ನೀವು ಒಂದು 10ರಿಂದ, ಯಾಕಂದ್ರೆ ನಾವು ಎಣ್ಣೆಗೆ ಕರಿಯಾಕತ್ತಿಲ್ಲ, ಎಣ್ಣೆ ಹಾಕಿಲ್ಲ, ಒಗ್ಗರಣೆ ತೊಗೊಂಡಿಲ್ಲ. ಇದೇನೈತಿಲ್ಲ ಮಸಾಲ ಎಲ್ಲ ಬದ್ನಿಕಾಯಿ ಹೀರ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆಂದಂಗೆ ನಾವು ಸ್ಟೀಮ್ ಮಾಡಿನ ಕುದಿಸ್ಕೋಬೇಕಾಗ್ತೈತೆ ರೀ. ಇದನ್ನೇನು ಮಾಡಬೇಕು, ನೀವು ಲಿಡ್ ಮುಚ್ಚಿಟ್ಟು ಇದನ್ನು 10ರಿಂದ 15 ನಿಮಿಷ ತನಕ ಬಿಟ್ಟುಬಿಟ್ರಿ. ಅಲ್ಲಿ ತನಕ ಜೋಳದ ರೊಟ್ಟಿ, ಸಾರ, ಪಲ್ಯ ಏನೈತಿಲ್ಲ ಉಳ್ದಿದ್ದು ಅಡುಗೆ ನೀವು ಮಾಡ್ಕೊರಿ. ಈಗ 15 ನಿಮಿಷ ಆಗೈತೆ ರೀ. ನಾನು ನಿಮ್ಗೆ ತೋರ್ಸಾಕತ್ತೀನಿ ಎಷ್ಟು ಚಂದ ಬಂದಾವೆ ನೋಡ್ರಿ. ಬದ್ನಿಕಾಯಿ ಕಲರ ಚೇಂಜ್ ಆಗ್ಯಾವು. ನಿಮಗೆ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಚಂದ ಚೇಂಜ್ ಆಗ್ಯಾವಿಲ್ಲ ರೀ ಬದ್ನಿಕಾಯಿ ಕಲರ್. ಈಗ ಇದನ್ನು ನಾವು ಚೆಕ್ ಮಾಡೋದು ಹೆಂಗಪ್ಪ ಅಂತ ವಿಚಾರ ಮಾಡಕತ್ತೀರಿ. ಇವು ಆಗ್ಯಾವ ಇಲ್ಲ, ಒಳಗೆ ಬೆಂದಾವ ಇಲ್ಲ ಅಂತ ನೋಡ್ಬೇಕಾತಂದ್ರೆ ಒಂದು ಕೆಲಸ ಮಾಡಿರಿ. ಒಂದು ಫೋಕ್ ಸ್ಪೂನ್ ಅದು ತೊಗೊರೆ. ಒಂದು ಫೋಕ್ ಸ್ಪೂನ್ ತೊಗೊಂಡ್ರು, ಇಲ್ಲ ಕೈಲೇ ಒಂದು ಸ್ವಲ್ಪ ಹಿಂಗೆ ಮುರಿದು ನೋಡಿದ್ರು ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲ ಸ್ಪೂನ್ ತೊಗೊಂಡು ಹಿಂಗೆ ಚುಚ್ಚಿ, ಫೋಕ್ ಸ್ಪೂನ್ಲೆ ಚುಚ್ಚಿತಂದ್ರೆ ನೀವು ಆರಾಮಾಗಿ ಒಳಗೆ ಹೋಗ್ತೈತೆ ರೀ. ಆರಾಮಾಗಿ ಒಳಗೆ ಹೋಗ್ತಂದ್ರೆ ತಿಳ್ಕೊಳ್ಳೋದು. ಇದು ತೋರಿಸ್ತೀನಿ ನೋಡಿರಿ ಎಷ್ಟು ಚಂದ ಹೋಗೈತಿ. ಇದು ಆರಾಮ್ ಬೆಂದೈತಿ ರೀ. ಈಗ ಒಳಗೆಲ್ಲ ಆರಾಮ್ ನೀಟಾಗಿ ಫುಲ್ ಕಂಪ್ಲೀಟಾಗಿ ಬೆಂದೈತಿ ಇದು. ಈಗ ಇದನ್ನು ಸೈಡಿಗೆ 1-2 ನಿಮಿಷ ಮುಚ್ಚಿಟ್ಟು ತೆಗೆದು ಬಿಡೋಣಂತ. ಇದು ಆಗೈತೆ ರೀ. ಈಗ ಇದನ್ನು ತೆಗೆದು ಇಳಿಸೋಣಂತ ಕೆಳಗೀಗ. ಇಷ್ಟ ರೀ, ಮುಗೀತು. ಇದಕ್ಕೆ ಒಗ್ಗರಣೆ ಇಲ್ಲ, ಏನಿಲ್ಲ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಒಟ್ಟೆ ಎಣ್ಣೆ ಉಪಯೋಗಿಸಿ ನೋಡಿರಿ ಎಷ್ಟು ಚಂದ ಒಳಗೆ ಬೆಂದೈತಿ. ನಿಮ್ಗೆ ಕಾಣಕತ್ತೈತೆ ಹೌದಿಲ್ಲ ರೀ. ಭಾಳ ಅಂದ್ರೆ ಮಳಸ್ತೈತೆ. ಈ ರೊಟ್ಟಿ ಜೋಡಿ ಟೇಸ್ಟ್ ಮಾಡೋಣ ಅಂತ ಇದು ಹೆಂಗೆ ಆಗೈತೆ ಅಂತ ತೋರಿಸ್ತೀನಿ. ಎಲ್ಲ ತೆಗೆದು ನಾನು ಸಪ್ರೇಟ್ ಪ್ಯಾನಿಗೆ ಶಿಫ್ಟ್ ಮಾಡ್ಕೊಳಕತ್ತೀನಿ. ಮೊಸರು ಇಟ್ಕೊಂಡಿನಿ, ಉಳ್ಳಾಗಡ್ಡಿ ಇಟ್ಕೊಂಡಿನಿ, ಸೌತೆಕಾಯಿ ಗಜ್ಜರಿ ಇಟ್ಕೊಂಡಿನಿ. ಖಡಕ್ ರೊಟ್ಟಿ ಜೊತೆ ಭಾಳ ಅಂದ್ರೆ ಭಾಳ ಚಂದ ಆಗ್ತೈತೆ ರೀ. ಮೊಸರು ಇರ್ತೈತಲ್ಲ ಕಾಂಬಿನೇಷನು. ನೀವು ಹಿಂಗೆ ಡ್ರೈ ಮಾಡಿಕೊಂಡ್ರು ಪರವಾಗಿಲ್ಲ. ಮೊಸರು ನಮಗಂತೂ ಬದ್ನಿಕಾಯಿಗೆ ನಮಗೆ ಬೇಕು. ತುಂಬಗಾಯಿಗೆ ನಾವು ರೊಟ್ಟಿಗೆ ಚಟ್ನಿ ಪುಡಿಗಳಿಗೆ ನಮ್ಗೆ ಮೊಸರು ಇರಬೇಕು. ಹಾಗಾದಾಗ ಏನಾಗ್ತೈತಿ, ನಮ್ಗೆ ಹಿಂಗೆ ಮೊಸರು ಇತ್ತಂದ್ರೆ ಸಾಕ್ರಿ. ಹಿಂಗೆ ಹಸಿ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಜೋಡಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ, ಮಸ್ತ್ ಆಗ್ತೈತಿ. ಕೆಲವೊಬ್ರು ಮನ್ಯಾಗ ಏನು ಮಾಡ್ತಾರೆ, ಸ್ವಲ್ಪ ಗ್ರೇವಿ ತಳ್ಳಗೆ ಬೇಕಂತಾರೆ, ಹಿಂಗೆ ಗಟ್ಟಿ ತಿನ್ನೋದಿಲ್ಲ ಅಂಥವ್ರು ನೀವೇನು ಮಾಡ್ಬೇಕಾದ್ರೆ ಸೆಕೆಂಡ್ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಏನು ಮಾಡಬೇಕಪ್ಪ ಅಂದರೆ, ನೀವು ಅದನ್ನ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೇನು ಬೇಕು, ಸುಡು ನೀರು ಹಾಕಿರಿ. ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಕುದಿಸಿದ್ದು ನೋಡಿ, ಆಗಲೇ ಕುದಿಯಾಕತ್ತು ನೀರು ಹಾಕಿದ ಕೂಡಲೇ. ಯಾಕಂದ್ರೆ ನೀರು ಬಿಸಿ ನೀರು ಇದ್ದವು ಅವು. ಸೊ ಹಂಗಾಗಿ ಸುಡು ನೀರು ಹಾಕಿ ಮೇಲೆ ಏನು ಮಸಾಲ ಸ್ವಲ್ಪ ಉಳಿದಿರ್ತದೆ, ಭಾಳಷ್ಟು ಆಗಿತ್ತಲ್ರಿ ಮಸಾಲ. ಆ ಮಸಾಲ ಏನೈತಲ್ಲ, ಉಳಿದಿದ್ದ ಮಸಾಲ ನೀವು ಅದಕ್ಕೆ ಮೇಲೆ ಹಾಕ್ಕೊಂಡು ಇದನ್ನೇನು ಮಾಡಬೇಕು, ಚೆಂದಂಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಮಿಕ್ಸ್ ಮಾಡಿ ನೋಡಿ ಎಷ್ಟು ಚಂದ ಕುದಿಯಾಕತ್ತೈತಿ. ಅಷ್ಟು ಮಸಾಲ ಹಾಕಿ ಹಿಂಗೆ ಏನು ಒಂದು ಚಮಚ ತೊಗೊಂಡು ಮೇಲೆ ಮಸಾಲೆ ನೀವು ಎತ್ತೆತ್ತು ಹಾಕಿದ್ರೆ ಅದೇನು ನಾವು ಬಿಸಿನೀರು ಹಾಕಿರ್ತೀವಲ್ರಿ, ಅದರೊಳಗೆಲ್ಲ ಮಸಾಲ ಕೂಡಿ ಚೆಂದಂಗೆ ಕುದಿತಂದ್ರೆ ಗ್ರೇವಿ ಗತೆ ಆಗ್ತೈತೆ ರೀ ಇದು. ಈಗೇನು ಮಾಡಬೇಕು, ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕುದಿಸೋಣಂತ್ರಿ. ನೀರು ಜೊತೆ ನೋಡಿ ಎಲ್ಲ ಇದು ನೀರು ಹಾಕೈತಂತನೇ ಗೊತ್ತಾಗೋದಿಲ್ಲ ನಮ್ಗೆ. ಅದು ಬಿಸಿ ನೀರು ಹಾಕಿದ್ದೆ. ಈಗೆಲ್ಲ ಗ್ರೇವಿ ಎಷ್ಟು ಚಂದ ಆ ನೀರೊಳಗಡೆ ಹಾಕಿದ್ರೊಳಗಡೆ ಮಸಾಲ ಎಲ್ಲ ಅಷ್ಟು ಚಂದ ಕೂಡೈತೆ ನೋಡ್ರಿ. ಎಷ್ಟು ಚಂದ ಆಗೈತಿಲ್ಲ ರೀ ಪಲ್ಯ. ಹಿಂಗೆ ನೀವು ಗ್ರೇವಿ ಗತೆನೂ ಮಾಡ್ಕೋಬೋದು, ಡ್ರೈಯೂ ಮಾಡ್ಕೋಬೋದು. ಕೆಲವೊಬ್ರು ಮನೆಯಾಗ ಏನಂತಾರೆ, ಒಣ ಬೇಡಪ್ಪ ನಮಗೆ ಒಣ ತಿನ್ನೋಕ್ಕಾಗೋದಿಲ್ಲ ಅಂತಾರೆ. ಮನ್ಯಾಗ ಏನಾರ ಏಜ್ ಆದವ್ರು ಇತ್ತಂದ್ರೆ ಅವ್ರಿಗೆ ಸ್ವಲ್ಪ ಮಸಾಲ ಮೆತ್ತಗೆ ಗ್ರೇವಿ ಬೇಕಾಗ್ತೈತಿ. ಅಂಥ ಟೈಮ್ನಾಗ ಏನು ಮಾಡಬೇಕು, ನೀವು ಈ ಮೆಥಡ್ ನೋಡಿ. ಬದ್ನಿಕಾಯಿ ಒಂದೊಂದೇ ಸಾವಕಾಶ ಏನು ಮಾಡಿರಿ, ಇದನ್ನ ಹಿಂಗೆ ತಿರ್ಗಿಸ್ಕೊರಿ ನೋಡಿರಿ. ಎಷ್ಟು ಚಂದ ಕುದ್ದಾವೆ ಬದ್ನಿಕಾಯಿ ಆರಾಮ. ಎಲ್ಲ ಎಷ್ಟು ಚಂದ ಮೊದಲೇ ಆಲ್ರೆಡಿ ಸ್ಟೀಮ್ನಾಗ ಕುದ್ದಿತ್ತದು. ಅದ್ರಾಗ ನಾವು ಮತ್ತೆ ಇಲ್ಲಿ ಬಿಸಿ ನೀರು ಹಾಕ್ಕೊಂಡು ಮತ್ತೆ ತಿರ್ಗಿ ಇದನ್ನ ಗ್ರೇವಿ ಮಾಡ್ಕೊಂಡ್ವಿ. ಈಗಂತೂ ತೀರಾ ಕುದೀತು. ಎಷ್ಟು ಚಂದ ಆಗೈತೆ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಹಿಂಗೂ ಮಾಡ್ಕೋಬೋದು, ನೀವು ಹಂಗೂ ಮಾಡ್ಕೋಬೋದು. ಎರಡೂ ಥರ ಬೆಸ್ಟ್ ಆಗ್ತೈತಿ. ಹಿಂಗೆ ಮಾಡ್ಕೊಂಡು ಒಂದು ಟೇಸ್ಟ್ ಮಸಾಲ ಅನಿಸ್ತೈತಿ. ಹಿಂಗಾದ್ರೆ ಏನಾಗ್ತೈತಿ, ನೀವು ಅನ್ನಕ್ಕೂ ಹಾಕೊಂಡು ತಿನ್ಬೋದು ಮಸಾಲ. ಅದೇನಾಗ್ತೈತಿ, ಬರೀ ರೊಟ್ಟಿ ಜೋಡಿ ನಿಮಗೆ ಚಪಾತಿ ಜೋಡಿ ಅಷ್ಟು ಆಗ್ತೈತಿ. ನೀವು ಈ ಥರ ತೆಳ್ಳಗೆ ಮಾಡ್ಕೊಂಡ್ರೆ ನೀವು ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಅನ್ನದ ಜೋಡಿನೂ ಈ ಗ್ರೇವಿ ಕಲಿಸ್ಕೊಂಡ್ರು ಅದು ಭಾಳ ಮಸ್ತ್ ಆಗ್ತೈತೆ ರೀ. ರೊಟ್ಟಿ ಚಪಾತಿ ಜೋಡಿನೂ ಆಗ್ತೈತಿ. ಮೊಸರು ಇರ್ಲಿಕ್ಕೂ ನಡೀತೈತಿ ಹಿಂಗೆ ಗ್ರೇವಿ ಇತ್ತಂದ್ರೆ. ಈಗ ಇದು ಆಗೈತಿ. ನೆಕ್ಸ್ಟ್ ನಾವು ಇದನ್ನು ಹೆಂಗೆ ಸರ್ವ್ ಮಾಡ್ಕೊಳ್ಳೋದು ನೋಡೋಣ. ಹಿಂಗೆ ತೆಗೆದು ಗ್ಯಾಸ್ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಿಂಗೆ ಮುಚ್ಚಿಟ್ಬಿಡ್ರಿ. ತಾನೇ ಎಲ್ಲ ಒಳಗೆ ಉಮ್ಕೊಂಡು ಎಲ್ಲ ಬೆಂದಿರ್ತೈತಿ. ಈಗ ಇದನ್ನು ಹಂಗೆ ಟೇಸ್ಟ್ ಮಾಡೋಣ ಅಂತ. ಮೊಸರು ಜೋಡಿ ರೊಟ್ಟಿ ಜೋಡಿ ನಾನು ನಿಮಗೆ ಟೇಸ್ಟ್ ಮಾಡಿ ನೋಡ್ತೀನಿ. ಇದು ಚಲೋ ಅನಿಸ್ತೈತಿ ರೀ, ಭಾಳ ಸೇಮ್ ಟೇಸ್ಟಾಗಿ ಕೊಡ್ತೈತಿ. ಇದು ಗ್ರೇವಿ ಇರ್ತೈತಿ, ಅದು ಸ್ವಲ್ಪ ಡ್ರೈ ಅನಿಸ್ತೈತಿ ಅಷ್ಟೇ ನಿಮ್ಗೆ. ಎರಡೂ ಭಾಳ ಚಂದ ಆಗ್ತಾವೆ. ಎರಡೂ ಥರನೂ ಟ್ರೈ ಮಾಡೋರಿ, ಎರಡೂ ಮಸ್ತ್ ಆಗ್ತಾವೆ ಪಲ್ಯ. ಹಿಂಗೆ ಮಾಡ್ಕೋರಿ. ನಿಮ್ಗೆ ಹಂಗೆ ಬೇಕಿತ್ತಂದ್ರೆ ನೀವು ಹಂಗೆ ಮಾಡ್ಕೋರಿ. ಎರಡೂ ಬೆಸ್ಟ್ ಆಗ್ಯಾವಿಲ್ಲ ರೀ, ಭಾಳ ಚಲೋ ಆಗ್ಯಾವಿಲ್ಲ ರೀ ಕಾಂಬಿನೇಷನ್. ಎರಡೂ ಹೆಂಗಾರ ಮಾಡ್ಕೋಬೋದು. 99% ಮುಗ್ದಿರ್ತೈತಿ ಡ್ರೈ. ಇದೇನಪ್ಪ ಅಂತಂದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ನೀವು ಇದನ್ನು ಗ್ರೇವಿ ಥರ ಮಾಡ್ಕೋಬೋದು. ಎಣ್ಣೆ ಒಂದು ಡ್ರಾಪ್ ಎಣ್ಣೆ ಬೆಳೆಸಿಲ್ಲ. ಎಷ್ಟು ಹೆಲ್ದಿ ಆಗೈತಿ ಇದು, ಎಷ್ಟು ಚಲೋ ಆಗೈತಿ. ಹೋಪ್ ಎಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಂತನೂ ತಿಳ್ಕೊಂಡೀನಿ. ಹಿಂಗೆ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ಕೋತೀರಿ, ಭಾಳ ಸಪೋರ್ಟ್ ಮಾಡಾಕತ್ತೀರಿ. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಅಂದರೆ ನನಗೆ ಹೆಲ್ಪ್ ಆಗ್ತೈತಿ ನೆಕ್ಸ್ಟ್ ಮಾಡಲಿಕ್ಕೆ. ಥ್ಯಾಂಕ್ ಯು.